ಅವತ್ತು ನಾವು ರೌಡಿಗಳ ಜೊತೆ ಹೊಡೆದಾಡ್ತಿರ್ಬೇಕಾದ್ರೆ ಸಂಧ್ಯಾನ ಅಲ್ಲಿಂದ ಕರ್ಕೊಂಡು ಹೋಗಿ ಅಂತ ಅಂದೆ ನಾನು. ಆದ್ರೆ ನೀವು ಸಂಧ್ಯಾನ ನಿಮ್ ಫ್ರೆಂಡ್ಸ್ ಜೊತೆ ಯಾಕೆ ಕಳ್ಸಿದ್ರಿ? ಅವಳನ್ನ ಅವ್ರ ಜೊತೆ ಕಳ್ಸಿ ಮತ್ತೆ ನೀವು ನನ್ನ ಹತ್ರ ಯಾಕೆ ಬಂದ್ರಿ? ಭಾರ್ಗವಿ, ನೀವ್ ಸೇಫ್ ಆಗಿರೋದು ಮುಖ್ಯ ಇತ್ತು. ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾನು. ಸುಳ್ಳು. ಸೇಫ್ ಮಾಡೋ ನೆಪದಲ್ಲಿ ನನ್ ಮುಂದಿನ ಪ್ಲಾನ್ ಏನು ಅಂತ ತಿಳ್ಕೊಳಕ್ ಬಂದ್ರಿ ಅಲ್ವಾ? ಸರಿ, ಅದಾದ್ಮೇಲೆ ನಾನು ಅವಳ ಜೊತೆ ಮಾತಾಡ್ಬೇಕು, ನಾನು ಅವಳನ್ನ ನೋಡ್ಬೇಕು ಅಂದಾಗ ನನ್ನ ಯಾಕೆ ತಡೆದ್ರಿ? ಅವತ್ತು ನೀನ್ ಅವಳನ್ನ ನೋಡೋ ಅವಶ್ಯಕತೆ ಇಲ್ಲ, ಅವಳಿಗೆ ಫೋನ್ ಮಾಡ್ಬೇಡ, ಯಾಕಂದ್ರೆ ನಿನ್ ಫೋನ್ ಟ್ಯಾಪ್ ಆಗಿರುತ್ತೆ ಅಂತ ಅಂದ್ರಿ ಅಲ್ವಾ? ಆದ್ರೆ ನಾನ್ ಹೇಳಿದ್ ನಿಜ ಅಂತ ನಿಮ್ಗೂ ಅನ್ಸ್ತಲ್ವಾ? ಆ ಕ್ಷಣಕ್ಕೆ ಎಲ್ಲಾ ಪಾಸಿಬಿಲಿಟಿ ಯೋಚನೆ ಮಾಡಿ ಹಾಗಂದೆ ಅಷ್ಟೇ. ಅವತ್ತು ಟ್ಯಾಪ್ ಆಗಿದ್ದು ಫೋನ್ ಅಲ್ಲ, ನಿಮ್ಮ ಮಾತಿಂದ ನಾನ್ ಟ್ಯಾಪ್ ಆದೆ. ಭಾರ್ಗವಿ, ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ ನೀವು? ನೀವೇನೇ ಸಮರ್ಥನೆ ಕೊಟ್ರು ಇವತ್ತು ನಮ್ ಕಣ್ ಮುಂದೆ ಸಂಧ್ಯಾ ಇಲ್ಲ. ಅವಳನ್ನ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದಷ್ಟೇ ಸತ್ಯ. ಇವಾಗ ನೀವ್ ಹೇಳಿದ ಕತೆನೆ ನೀವು ನನ್ ಪರವಾಗಿಲ್ಲ, ಆ ಜೆ.ಪಿ. ಪಾಟೀಲ್ ಮತ್ತೆ ಶಕ್ತಿ ಪ್ರಸಾದ್ ಕಡೆ ಇದ್ದೀರಾ ಅಂತ ಸಾರಿ ಸಾರಿ ಹೇಳ್ತಾ ಇದೆ. ಅವತ್ತು ಏನಾಯ್ತು ಅಂತ ನಾನ್ ನಿಮ್ಗೆ ಹೇಳ್ತೇನೆ. ಪಾಯಿಂಟ್ ನಂಬರ್ 1, ಶಕ್ತಿ ಪ್ರಸಾದ್ ಹುಡುಗನ್ನ ಕಳ್ಸಿದ್ರು. ಆಗ ನೀವು ನಮ್ಮನ್ನ ಕಾಪಾಡೋ ಹಾಗೆ ಬಂದು ಸಂಧ್ಯನ ಕರ್ಕೊಂಡು ಹೊರಟೋದ್ರಿ. ಪಾಯಿಂಟ್ ನಂಬರ್ 2, ಸಂಧ್ಯಾನ ಅಲ್ಲಿಂದ ಕರ್ಕೊಂಡು ಹೋಗಿ ಶಕ್ತಿ ಪ್ರಸಾದ್ ಕಡೆಯವ್ರಿಗೆ ಅವಳನ್ನ ಒಪ್ಸಿದ್ರಿ. ಪಾಯಿಂಟ್ ನಂಬರ್ 3, ನನಗೆ ಮೋಸ ಮಾಡಕ್ಕೆ ನನ್ನನ್ನು ಕಾಪಾಡೋ ನೆಪದಲ್ಲಿ ಬಂದು ನನ್ನನ್ನ ಮದುವೆ ಆದ್ರಿ. ಆ ಕಡೆ ಸಂಧ್ಯಾ, ಈ ಕಡೆ ನಾನು, ಇಬ್ರು ನಿಮ್ಮನ್ನ ನಂಬಿ ಮೋಸ ಹೋದ್ವಿ. ನಿಮ್ಮನ್ನ ನಂಬಿ ಸಂಧ್ಯನ್ ಜೀವನೇ ಹೋಯ್ತು, ನಂದು ಜೀವನನೇ ಹಾಳಾಯ್ತು. ಸಂಧ್ಯನ್ ಸಾವಿಂದ ಜೆ.ಪಿ. ಪಾಟೀಲ್ ಅಂಡ್ ಗ್ಯಾಂಗ್ ಕಿತ್ಬಿಟ್ರು. ಅವ್ರ ಗೆಲ್ವಿಗೆ ಹೀರೋ ನೀವೇ. ಈ ಕಡೆ ನನಗೂ ಈ ಮನೆ ಒಂದನ್ನು ಬಿಟ್ಟು ಹೋಗೋಕೆ ಬೇರೆ ಜಾಗನೇ ಇಲ್ಲ. ನನ್ನ ಜೀವನ ತಗೊಂಡು ಬಂದು ಇಲ್ಲಿ ಬಿಟ್ಬಿಟ್ರಲ್ಲ. ನಾನು ನಿಮ್ಗೆ ಅಂಥ ಅನ್ಯಾಯ ಏನ್ ಮಾಡಿದ್ದೆ? ನಿಮ್ ಪ್ಲಾನ್ ಗೊತ್ತಿಲ್ದೆ ನಮ್ ಪ್ರೀತಿಗೋಸ್ಕರ ನನ್ ಮದ್ವೆ ಆಗಿದ್ದೀರ ಅನ್ನೋ ತಪ್ಪು ಕಲ್ಪನೆಯಲ್ಲಿ ನಾನು ನನ್ನ ಜೀವನನೆಲ್ಲ ನಿಮ್ ಜೊತೆ ಊಹಿಸ್ಕೊಂಡೆ. ತಪ್ಪೆಲ್ಲ ನಂದೆ, ತಪ್ಪೆಲ್ಲ ನಂದೆ. ನಾನು ಅನ್ಕೊಳ್ತಾ ಇರೋದೇ ನಿಜ ಹಾಕಿದ್ರೆ ಸಂಧ್ಯನ್ ಸಾವಿಗೂ ನಿಮ್ಗೂ ಸಂಬಂಧ ಇರೋದು ಹೌದಾದ್ರೆ ನೀವಾಗಿರ್ಲಿ, ನಿಮ್ಮಪ್ಪ ಆಗಿರ್ಲಿ,
ಯಾರನ್ನು ಸುಮ್ಮನೆ ಬಿಡಲ್ಲ. ಸಂಧ್ಯಾ ಸಾವಿಗೆ ಕಾರಣ ಆಗಿರೋ ಯಾರನ್ನು ಸುಮ್ಮನೆ ಬಿಡಲ್ಲ. ಅತ್ತೆ, ನಾವೇನೋ ಸುಲಭವಾಗಿ ಭಾರ್ಗವಿಗೆ ಧೈರ್ಯ ಹೇಳಿ ಕಳ್ಸಿದ್ವಿ. ಆದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅತ್ತೆ. ಭಯನಾ? ಯಾಕೆ ರುದ್ರ? ಈ ಮನೆಯವ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲ ಅತ್ತೆ. ಇಲ್ಲಿ ಯಾವಾಗ ಏನ್ ನಡೆಯುತ್ತೋ, ಯಾವಾಗ ಯಾರನ್ನ ಮನೆಯಿಂದ ಹೊರಗೆ ಕಳಿಸ್ತಾರೆ ಅನ್ನೋದೇ ಗೊತ್ತಿಲ್ಲ. ಹಾಗಿರುವಾಗ ನಮ್ ಭಾರ್ಗವಿ ನೆರಗ್ ಬಿಡ್ತಾರ ಅತ್ತೆ? ಇನ್ ಮುಂದೆ ಭಾರ್ಗವಿ ಈ ಮನೆಯೊಳು ರುದ್ರ. ಯಾರೂ ಅವಳನ್ನ ಏನು ಮಾಡಕ್ಕಾಗಲ್ಲ. ಸಂಧ್ಯಾ ಬಗ್ಗೆನೂ ಹಾಗೆ ಅನ್ಕೊಂಡಿದ್ವಿ. ಅವಳು ಅವಳಿಗೇನೂ ಆಗಲ್ಲ, ಅವಳಿಗೆ ಇವ್ರು ಯಾರೂ ತೊಂದರೆ ಕೊಡಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ಏನಾಯ್ತು? ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ಲು ಅಂತ ಪಾಪ ಅವಳನ್ನ ಸಾಯಿಸೇ ಬಿಟ್ರಲ್ಲ ಅತ್ತೆ. ಸಂಧ್ಯಾಗೆ ಬೆಂಬಲವಾಗಿ ನಿಂತು ಕೇಸ್ನ ನಡೆಸಿದವಳು ಭಾರ್ಗವಿ. ಇವಳನ್ನ ಸುಮ್ಮನೆ ಬಿಡ್ತಾರ ಅತ್ತೆ? ಭಾರ್ಗವಿಗೆ ಯಾರು ಏನು ಮಾಡಕ್ಕಾಗಲ್ಲ. ನೀನ್ ಹೇಳೋದ್ ನಿಜ ರುದ್ರ. ಸಂಧ್ಯಾ ಸಾವಿಂದ ಮೀಡಿಯಾ, ಪ್ರೆಸ್ಸು, ಜನರ ಕಣ್ಣುಗಳೆಲ್ಲ ಈ ಕೇಸ್ ಮೇಲಿದೆ. ಜೆ.ಪಿ. ಪಾಟೀಲ್ ಭಾರ್ಗವಿ ಮೇಲೇನೂ ಇದೆ. ಅಪೋನೆಂಟ್ ಲಾಯರ್ಗೆ ತೊಂದರೆ ಆದ್ರೆ ಜೆ.ಪಿಗೆ ಕಷ್ಟ ಜಾಸ್ತಿ. ಅದಕ್ಕೆ ಅವನು ತೆಪ್ಪಗಿರ್ತಾನೆ. ಹಾಗಾದ್ರೆ ಅವಳು ಈ ಮನೇಲಿ ಇದ್ಕೊಂಡೆ ಕೇಸ್ನ ಗೆಲ್ತಾಳೆ ಅಂತೀರಾ? ಖಂಡಿತ. ಜೆ.ಪಿ. ಅವಳನ್ನ ಮನೆಯಲ್ಲೇ ಇಟ್ಕೊಂಡು ಕೇಸ್ ಗೆಲ್ತೀನಿ ಅಂದ್ಕೊಂಡಿದ್ದಾನೆ. ಗಾಳಿ, ನೀರು, ಬೆಂಕಿನ ಕಟ್ಟಾಕೋಕ್ಕಾಗುತ್ತಾ? ಹೆಣ್ಣು ಒಂದು ಶಕ್ತಿ. ಅವಳನ್ನ ತಡೆದ್ರೆ ಜ್ವಾಲಾಮುಖಿ ಆಗ್ತಾಳೆ. ಅದನ್ನ ಭಾರ್ಗವಿ ಅರ್ಥ ಮಾಡಿಸ್ತಾಳೆ. ಅವನು ಪೊಳ್ಳು ವಾದನ ಸುಳ್ಳು ಅಂತ ನಿರೂಪಿಸ್ತಾಳೆ. ಇದನ್ನ ನಾನು ಬರೀ ಕೇಸ್ ಬಗ್ಗೆ ಯೋಚನೆ ಮಾಡಿ ಹೇಳ್ತಿಲ್ಲ. ಭಾರ್ಗವಿಯಿಂದ ಈ ಮನೆಗೆ ಒಳಿತಾಗುತ್ತೆ ಅಂತ ಯೋಚನೆ ಮಾಡಿ ಹೇಳ್ತಿದ್ದೀನಿ. ಭಾರ್ಗವಿ ತರ ಧೈರ್ಯವಂತ ಹೆಣ್ಣಿನ ಅವಶ್ಯಕತೆ ಈ ಮನೆಗಿದೆ. ತಪ್ಪಿನ ವಿರುದ್ಧ ಪ್ರಶ್ನೆ ಮಾಡೋರು ಈ ಮನೆಗೆ ಬೇಕು. ಇಷ್ಟು ದಿನ ತಾನ್ ಮಾಡಿದ್ದೆ ಸರಿ ಅಂತ ಹಾರಾಡ್ತಿರೋ ಜೆ.ಪಿ. ಪಾಟೀಲ್ ಬಾಯಿನ ಮುಚ್ಚೋದಿಕ್ಕೆ ಭಾರ್ಗವಿಗೆ ತಾಕತ್ತಿದೆ. ಅದು ಮನೆ ಆಗಿರ್ಲಿ, ಕೋರ್ಟ್ ಆಗಿರ್ಲಿ. ಹೆಣ್ಣು ಮಕ್ಕಳನ್ನ ಮೂಲೆ ಗುಂಪು ಮಾಡಿ ತಾನೇನೋ ಪ್ರಗತಿಪರ ಅಂತ ನಾಟಕ ಮಾಡೋ ಇಂಥವ್ರಿಗೆ ಭಾರ್ಗವಿಯಿಂದ ಮಾತ್ರ ಉತ್ತರ ಕೊಡಕ್ ಸಾಧ್ಯ. ಅವಳಿಂದ ಈ ಮನೆನೂ ಬೆಳಗುತ್ತೆ, ಸಂಧ್ಯಾ ಸಾವಿಗೆ ನ್ಯಾಯನೂ ಸಿಗುತ್ತೆ. ನೋಡ್ತಾ ಇರೋ ರುದ್ರ. ನಿಮ್ ಮಾತಿನ ಹಾಗೆ ಆದ್ರೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಇನ್ನೊಂದ್ ಮಾತು ಕೇಳ್ತೀನಿ, ಬೈಬೇಡಿ. ಇದರಿಂದ ಅರ್ಜುನ್ ಮತ್ತೆ ಭಾರ್ಗವಿ ಮದ್ವೆಗೇನು ತೊಂದರೆ ಆಗಲ್ಲ ತಾನೆ? ಖಂಡಿತ ಇಲ್ಲ. ಅವಳ ಕೋಪ ವಿನಾಶದ ಹಾದಿ ಅಲ್ಲ ರುದ್ರ, ಹೊಸ ಭರವಸೆಯ ಬುನಾದಿ. ಈಗ ಪರಿಸ್ಥಿತಿ ಒತ್ತಡದಲ್ಲಿ ಕಂಗೆಟ್ಟಿದ್ದಾಳೆ. ಆದ್ರೆ ಅವಳಿಗಿರೋ ಸಾಮರ್ಥ್ಯನ ಆದಷ್ಟು ಬೇಗ ನೆನಪು ಮಾಡಿಕೊಂಡು ಮೊದಲಿಗಿಂತ ಗಟ್ಟಿಯಾಗಿ ಜೆ.ಪಿ. ಮುಂದೆ ನಿಲ್ತಾಳೆ. ಅವಳಿಗೆ ಜೊತೆಯಾಗಿ ನಿಲ್ಲೋ ಒಳ್ಳೆ ಮನಸ್ಸು ನಮ್ಮ ಅರ್ಜುನ್ಗಿದೆ ರುದ್ರ. ಆ ನಂಬಿಕೆ ನನಗಿದೆ. ಸೊಸೆಯಿಂದ ಸೋತು ನೀತಿ ಪಾಠ ಹೇಳಿಸ್ಕೊಂಡು ಬದಲಾಗೋ ಜೆ.ಪಿ.ನ ನೋಡೋದಕ್ಕೆ, ಅರ್ಜುನ್ ಭಾರ್ಗವಿ ಸಂತೋಷವಾಗಿರೋದನ್ನ ನೋಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ರುದ್ರ. ನಿಮ್ ಮಾತೆಲ್ಲ ಕೇಳಿಸ್ಕೊಂಡು ನನಗ್ ತುಂಬಾ ಧೈರ್ಯ ಬರ್ತಿದೆ ಅತ್ತೆ. ನೀವ್ ಹೇಳ್ದಂಗೆ ಆಗ್ಲಿ. ನೋಡಿದ್ಯಾ, ಭಾರ್ಗವಿ ಒಂದು ಹೆಣ್ಣಿನ ಧ್ವನಿಯಾಗಿ ನಿಮ್ಮೆಲ್ಲರ ಧ್ವನಿಯಾಗಿ ನಿಲ್ತಾಳೆ ಅಂತ ಕೇಳಿನೇ ಎಷ್ಟು ಧೈರ್ಯ ಬರ್ತಿದೆ ನಿಮ್ಗೆ. ಅವಳು ಸತ್ಯದ ಮುಂದೆ ಸುಳ್ಳು ಸೋಲ್ಲೇಬೇಕು. ಇನ್ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ರುದ್ರ. ಈ ಹೋರಾಟದಲ್ಲಿ ಅವಳಿಗೆ ಯಾವ್ದು ತೊಂದರೆ ಆಗ್ದಂಗಿರ್ಲಿ. ಅರ್ಜುನ್ ಮತ್ತೆ ಅವಳು ಇಬ್ರು ಚೆನ್ನಾಗಿರ್ಲಿ ಅತ್ತೆ.
ಇಷ್ಟೆಲ್ಲ ಆದ್ಮೇಲೆ ನಮ್ಗೆ ಸಂಭ್ರಮ ಬೇಕಾ? ಭಾರ್ಗವಿ ನನ್ನ ಅಪಾರ್ಥ ನನ್ನನ್ನ ಒಂದೇ ಒಂದ್ಸಲ ನನ್ನ ಮಾತು ಕೇಳಿ ಭಾರ್ಗವಿ. ಇಷ್ಟು ದಿನ ನಿನ್ ಮಾತು ಕೇಳಿದ್ ಸಾಕು. ಭಾರ್ಗವಿ ತಿರುಗ್ ಬಿದ್ರೆ ಏನ್ ಮಾಡ್ತಾಳೆ ಅನ್ನೋದನ್ನ ನಿಮಗೂ ತೋರಿಸ್ತೇನೆ. ಭಾರ್ಗವಿ ಯಾಕೆ ಹೀಗ್ ಮಾಡ್ತಿದ್ದೀರಾ? ನಾವಿಬ್ರು ಗಂಡ ಹೆಂಡತಿ. ನಿಜವಾಗ್ಲೂ ಇದ್ರಲ್ಲಿ ನನ್ ಯಾವ ತಪ್ಪು ಇಲ್ಲ. ಒಂದ್ ಚಾನ್ಸ್ ಕೊಡಿ ಪ್ಲೀಸ್. ನಿಮ್ದೇನು ತಪ್ಪೇ ಇಲ್ಲ ಅಂತ ಆದ್ರೆ ನಾವ್ ಜೀವನ ಪೂರ್ತಿ ತುಂಬಾ ಚೆನ್ನಾಗಿರೋಣ, ಖುಷಿಯಾಗಿರೋಣ. ಅದೇ ತಪ್ಪಿದೆ ಅಂತ ಆದ್ರೆ ನಮ್ ಜೀವನದಲ್ಲಿ ಈ ಯಂತ್ರ ಕೊನೆವರೆಗೂ ಹೀಗೆ ಇರುತ್ತೆ. ನನ್ ತಂದೆ ಆದ್ಮೇಲೆ ನಾನ್ ನಂಬಿದಂತ ಮೊದಲನೇ ವ್ಯಕ್ತಿ ನೀವು. ನೀವು ನನಗೆ ಮೋಸ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ ಭಾರ್ಗವಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ. ನಿಜ ಏನು ಅನ್ನೋದನ್ನ ಆದಷ್ಟು ಬೇಗ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸಂಧ್ಯಾ ಸಾವು ಕಾರಣ ಆದವ್ರು ಯಾರೇ ಇರ್ಲಿ ಹೇಳ್ಕೊಂಬಂದು ನಿಮ್ ಮುಂದೆ ನಿಲ್ಸ್ತೀನಿ. ಆಗ್ಲಾದ್ರು ನೀವು ನನ್ನ ನಂಬ್ತೀರಲ್ವಾ? ಪೊಳ್ಳು ಮಾತಿಂದ ನಂಬಿಕೆ ಹುಟ್ಟಲ್ಲ. ಅದೇನೋ ಹೇಳಿದ್ರಲ್ಲ ಇವಾಗ, ಹಾಗೆ ನಡ್ಕೊಳ್ಳಿ. ಅದೇ ನಿಜ ಆಗಿದ್ರೆ ಆವಾಗ ನಂಬ್ತೀನಿ. ಅಲ್ಲಿವರೆಗೂ ನನ್ನಿಂದ ದೂರ ಇರಿ. ಭಾರ್ಗವಿ, ಭಾರ್ಗವಿ, ಏಳು ಹೊತ್ತಾಯ್ತು. ಕಾಫಿ ಕುಡಿದು ರೆಡಿಯಾಗು. ಒಂದ್ 5 ನಿಮಿಷ ಇರಮ್ಮ. ನಿನ್ನೆ ಕಣೆ ಭಾರ್ಗವಿ. ಏನು ಏನ್ ಹಾಗೆ ಗುರಾಯಿಸ್ತಾ ಇದ್ಯಾ? ಸೂರ್ಯ ನೆತ್ತಿ ಮೇಲ್ ಬಂದ್ರು ಹೀಗ್ ಮಲ್ಕೊಳ್ಳೋದಕ್ಕೆ ಇದನ್ನೇ ನಿಮ್ಮಪ್ಪನ್ ಮನೆ ಅನ್ಕೊಂಡಿದ್ಯಾ? ಎದ್ದು ಇಡೀ ಮನೆ ಕ್ಲೀನ್ ಮಾಡೋ. ನಾನೇ ನಿಮ್ ಗೊತ್ತು, ನೀನು ಅಫಿಷಿಯಲ್ ಆಗಿ ಈ ಮನೆ ಕೆಲ್ಸದೋಳಲ್ಲ. ಆದ್ರೆ ಸಂಧ್ಯಾ ಈ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ದು ನೀನೆ. ಒಂದರ್ಥದಲ್ಲಿ ಅವಳ ಜಾಗಕ್ಕೆ ನೀನ್ ಬಂದಿದ್ಯಾ ಅಷ್ಟೇ. ನೋಡಿ, ಮರ್ಯಾದೆಯಿಂದ ಮಾತಾಡಿ. ನಿನ್ನನ್ನ ಈ ಮನೆ ಒಳಗ್ ಬಿಟ್ಕೊಂಡಿದ್ದೇ ಹೆಚ್ಚು. ಅಂಥದ್ರಲ್ಲಿ ನಿನಗ್ ಮರ್ಯಾದೆ ಬೇರೆ ಕೊಡ್ಬೇಕಾ? ಅಯ್ಯೋ ಅತ್ತೆ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀವ್ ಹೋಗಿ, ನಾನು ಇವಳನ್ನ ವಿಚಾರಿಸ್ಕೊ.
ಹೋಗಿ ಅತ್ತೆ. ಆರಾಮಾಗಿ ಕಾಫಿ ಕುಡೀರಿ, ಹೋಗಿ ಅತ್ತೆ. ಏನೇ ಆಗಿದೆ ನಿನ್ಗೆ? ಯಾರಾದ್ರೂ ಅತ್ತೆ ಜೊತೆ ಹೀಗ್ ಮಾತಾಡ್ತಾರ? ಅವ್ರಿಗೆ ಸಿಟ್ಟು ಬಂದ್ರೆ ನಿನ್ನ ಕತ್ ಹಿಡ್ದು ಆಚೆ ದಬ್ತಾರೆ. ಇಲ್ಲಿರೋ ಕರ್ಮ ನನ್ಗೂ ಬಂದಿಲ್ಲ, ನಾನೇ ಹೋಗ್ತೀನಿ. ಅಯ್ಯೋ, ಇದೇನೇ ಭಾರ್ಗವಿ ಹೀಗಂತಿದ್ಯಾ? ಇದು ನಿನ್ನ ಗಂಡನ್ ಮನೆ ಅಲ್ಲ. ಇಲ್ಲಿಂದ ಹೋದೋಳು ಎಲ್ಲಿಗೆ ಹೋಗ್ತೀಯಾ? ನಿನ್ನ ತವ್ರ ಮನೆಗ? ಯಾವ ಮುಖ ಇಟ್ಕೊಂಡು ಹೋಗ್ತೀಯ? ಸರಿ, ನೀನು ಸೋತೆ ಅಂತಾನೆ ಮನೆಗ್ ಹೋದ್ರು ಅಪ್ಪ ನಿನ್ನನ್ ಸೇರಿಸ್ತಾರ? ಇವತ್ತಿನಿಂದ ನಮಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಿನ್ನ ಮುಖ ತೋರಿಸ್ಕೊಡ್ ನನಗೆ. ನೀನ್ ಇಲ್ಲಿಂದ ಹೋಗ್ದಲೇ ಇದ್ರೆ ನಾವೆಲ್ಲ ಈ ಊರೇ ಬಿಟ್ಟು ಹೋಗ್ತೇವೆ. ಒಂದು ಸಲ ಮದ್ವೆ ಆದ್ರೆ ಮುಗೀತು ಭಾರ್ಗವಿ. ಇಲ್ಲಿಂದ ಹೊರಗ್ ಹೋದ್ರು, ಅಲ್ಲಿಂದ ಹೊರಗ್ ಬಂದ್ರು, ಹೋದ್ ಮನೆ ಹುಟ್ಟಿದ ಮನೆ ಎರಡು ಮುರಿದ್ಲು ಅಂತಾನೆ ಬರೋ. ಕಾರಣ ಏನು ಎತ್ತ ಯಾರು ಕೇಳೋದಿಲ್ಲ. ಅಪ್ಪ ಅಮ್ಮ ಸರಿಗ್ ಬೆಳ್ಸಿಲ್ಲ ಕಣ್ರಿ, ಅಪ್ಪನ್ನೇ ಆಡ್ಕೊಳ್ಳೋದು. ಸರಿನೋ ತಪ್ಪೋ, ನಿನಗೆ ಮದುವೆ ಆಗೋಗಿದೆ. ಹುಟ್ಟಿದ ಮನೆ ಹೊಸಲ್ ದಾಟಿ ಹೋಗಾಗಿದೆ. ನಿನಗೆ ಹೇಗ್ ಬೇಕೋ ಹಾಗೆ ಜೀವನ ಕಟ್ಕೋ. ಇವ್ರ ಕೋಪ ಕಡಿಮೆ ಆಗೋ ತನಕ ಈ ಕಡೆ ತಲೆ ಹಾಕ್ಬೇಡ. ಇದೇನಿದು? ಬೃಂದ ಭಾರ್ಗವಿ ಮನೇಲೇ ಇರ್ಲಿ ಅಂತಾಳೆ ಅಂತ ಅನ್ಕೋತಿದ್ದೀರಾ? ಇಷ್ಟು ದಿನ ನನಗ್ ಕಾಟ ಕೊಟ್ಟೋಳ್ಗೆ ಮೊದಲನೇ ಸಲ ನಾನು ಕಾಟ ಕೊಡೋ ಚಾನ್ಸ್ ಸಿಕ್ಕಾಗ ಮಿಸ್ ಮಾಡ್ಕೋತೀನಾ? ಸ್ವಲ್ಪ ದಿನ ಸರಿಯಾಗಿ ಬೆಂಡೆತ್ತಿ ಅಮ್ಮ ಇನ್ನು ಮಾತ್ರ ಈ ಮನೆ ಕಡೆ ನನ್ನ ತಲೆ ಹಾಕಲ್ಲ ಅನ್ನೋ ಹಾಗೆ ಮಾಡ್ ಕಳಿಸ್ತೀನಿ. ಏನು ಪತಿರಾಯನ್ ಹುಡುಕ್ತಾ ಇದ್ಯಾ? ಅವನಾಗ್ಲೇ ಅವ್ರ ಅಪ್ಪನ ಜೊತೆ ಆರಾಮಾಗಿ ನಗ್ತಾ ಮಾತಾಡ್ಕೊಂಡು ಕಾಫಿ ಕುಡಿತಿದ್ದಾನೆ. ಹೇಳಿಲ್ವ ನಿನ್ಗೆ? ಏನ್ ಮಾಡಕ್ಕಾಗತ್ತೆ ಬಿಡು ಭಾರ್ಗವಿ. ಅವ್ರವ್ರು ಪಡ್ಕೊಂಡ್ ಬಂದಿದ್ದು ಅವ್ರವ್ರಿಗೆ. ಈ ಸಿಂಗಾರ ಮಾಡ್ಕೊಂಡಿರೋದ್ನೆಲ್ಲ ತೆಗೆದು ಅಚ್ಚುಕಟ್ಟಾಗಿ ಯಾವ್ದೋ ಒಂದ್ ಮಾಮೂಲಿ ಸೀರೆ ಉಟ್ಕೊಂಡು ಬಂದು ಕೆಲ್ಸ ಮಾಡು.